ಹಾಯ್ ಫ್ರೆಂಡ್ಸ್. ಲಾಸ್ಟ್ ಟೈಮ್ ನಾನು ನಿಮಗೆ ಆ್ಯಕ್ಚುಲಿ ಜಾಯಿಂಟ್ಸ್ ರಿಲೇಟೆಡ್ ಒಂದು ಸಿಂಪಲ್ ಎಕ್ಸಸೈಸ್ನ ವೇರಿಯೇಷನ್ಸ್ನ ತೋರಿಸ್ಕೊಟ್ಟೆ. ಮೋಸ್ಟ್ಲಿ ಕೆಲವರು ಟ್ರೈ ಮಾಡಿರ್ಬೋದು. ಓಕೆ, ಸೊ ಇವತ್ತು ನಾನು ಆ್ಯಕ್ಚುಲಿ ನನಗೇನು ಹೆಲ್ಪ್ ಆಯಿತು, ಇನ್ನೊಂದು ಮೇನ್ ಪಿಲ್ಲರ್ ಹೆಲ್ತ್ಗೆ ನಾನು ಶೇರ್ ಮಾಡ್ತೀನಿ, ಅದು ನಿಮಗೂ ಹೆಲ್ಪ್ ಆಗ್ಬೋದು. ಸೊ ಅದೇನೆಂದರೆ ಹೆಲ್ತಿಯರ್ ಕುಕಿಂಗ್ ಮೆಥಡ್ಸ್. ಓಕೆ, ಸೊ ಈಗ ನೋಡಿದ್ರೆ ಒಂದು 8 ಮಂತ್ಸ್ ಬ್ಯಾಕು ನಾನು ತುಂಬ ಓವರ್ ವೆಯ್ಟ್ ಆಗಿದೆ. ಲೈಕ್ ಮೋರ್ ದೆನ್ 85 kgs ಇದ್ದೆ ನಾನು. ಸೊ ಫ್ರಮ್ ಪಾಸ್ಟ್ 8 ಮಂತ್ಸಿಂದ ನಾನು ಫೋಕಸ್ಡಾಗೆ ನನ್ನ ಮನೆಯಲ್ಲಿ ಕಿಚನ್ನಲ್ಲಿ ಹೆಲ್ತಿ ಕುಕಿಂಗ್ಸ್ನ ಫಾಲೋ ಮಾಡೋದಕ್ಕೆ ಕನ್ಸಿಸ್ಟೆಂಟಾಗಿ ನಾನು ಎಫರ್ಟ್ ಆಗದೆ, ನಮ್ಮ ಮಿಸ್ಸಸ್ ಅವರು ಹೆಲ್ಪ್ ಮಾಡಿದ್ರು. ಸೊ ಅದರಿಂದ ನನಗೆ ತುಂಬ ಬೆನಿಫಿಟ್ಸ್ ಆಯಿತು, ರೈಟ್. ಸೊ ಈ ವಿಡಿಯೋನಲ್ಲಿ ನಾನು ನಿಮಗೆ ಒಂದು 5 ರೆಸಿಪೀಸ್ನ ಶೇರ್ ಮಾಡ್ತೀನಿ. ಅದೇನೆಂದರೆ ಹೆಲ್ತಿ ಕುಕಿಂಗ್ ಮೆಥಡ್ಸಿಂದ ಮಾಡಿರೋ ರೆಸಿಪೀಸು, ತುಂಬ ಸಿಂಪಲ್ ರೆಸಿಪೀಸು, ತುಂಬ ಸಿಂಪಲ್ ಐಟಮ್ಸಿಂದ ಮಾಡ್ಬೋದು. ಸೊ ಓನ್ಲಿ ಏನಂದರೆ ಇಲ್ಲಿ ನಾನು 3 ಇಂಪಾರ್ಟೆಂಟ್ ಥಿಂಗ್ಸ್ ಟೇಕನ್ ಕೇರ್ ಮಾಡಿದ್ದೀನಿ. ಒಂದು ಬಂದುಬಿಟ್ಟು ಪ್ರೆಷರ್ ಕುಕಿಂಗ್ ಯಾವತ್ತೂ ಯೂಸ್ ಮಾಡಿಲ್ಲ ನಾನು ನಮ್ಮ ಮನೆಯಲ್ಲಿ. ಇನ್ನೊಂದು ಬಂದುಬಿಟ್ಟು ಲೋ ಫ್ಲೇಮು ಇಲ್ಲ ಮೀಡಿಯಮ್ ಫ್ಲೇಮಲ್ಲಿ ಕುಕ್ ಮಾಡ್ತೀನಿ, ಆ್ಯಂಡ್ ಹೈ ಫ್ಲೇಮಲ್ಲಿ ಕುಕ್ ಮಾಡಲ್ಲ. ಓಕೆ, ಆ್ಯಂಡ್ ಎವ್ರಿಥಿಂಗ್ ಫ್ರೆಶ್ ಮಾಡಿಬಿಟ್ಟು ಅವತ್ತೇ ತಿನ್ನೋದು, ಸ್ಟೋರ್ ಮಾಡ್ಕೊಂಡು ನೆಕ್ಸ್ಟ್ ಡೇ ತಿನ್ನೋದು, ಅವೆಲ್ಲ ಮಾಡಲ್ಲ. ಓಕೆನಾ? ಸೊ ಹಿಂಗೆ ಮಾಡಿದ್ರೆ ಆ್ಯಕ್ಚುಲಿ ನಮ್ಮ ಹೆಲ್ತ್ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ ಆ್ಯಕ್ಚುಲಿ, ರೈಟ್. ಹೆಲ್ತಿ ಕುಕಿಂಗ್ ಒಂದು ಮಾಡಿಕೊಂಡ್ರೆ ನಮಗೂ ಒಳ್ಳೆಯದು, ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಒಳ್ಳೆಯದು. ಈಗ ನನಗೂ ಕುಕಿಂಗ್ ಇಷ್ಟ, ನಾನು ಮಾಡ್ತೀನಿ. ಸೊ ನನ್ನ ವೈಫ್ ಬೆನಿಫಿಟು, ನನ್ನ ಮಗಳಿಗೆ ಬೆನಿಫಿಟು, ಮಗನಿಗೆ ಬೆನಿಫಿಟು. ಇದು ವೈಫ್ ಕುಕ್ ಮಾಡಿದ್ರೆ ಎಲ್ಲ 4 ಜನಕ್ಕೂ ಬೆನಿಫಿಟು, ರೈಟ್. ಸೊ ಏನು ಗೊತ್ತಾ, ಆ್ಯಕ್ಚುಲಿ ಹೆಲ್ತಿ ಕುಕಿಂಗ್ ಏನಕ್ಕೆ ತುಂಬ ಇಂಪಾರ್ಟೆಂಟ್ ಅಂತಂದರೆ, ಯಾವುದೇ ಪ್ರಾಬ್ಲಮ್ ನೋಡ್ಕೊಳ್ಳಿ, ನಮ್ಮ ಹೆಲ್ತ್ ಪ್ರಾಬ್ಲಮ್ಸು, ಈಗ ಓವರ್ ವೆಯ್ಟ್ ಗೇನ್ ಆಗೋದು, ಇಲ್ಲ ವೆಯ್ಟ್ ಲಾಸ್ ಆಗೋದು, ಇಲ್ಲ ಅಂದರೆ ಡಯಾಬಿಟೀಸ್ ಬರೋದು, ಇಲ್ಲ ಥೈರಾಯ್ಡ್ ಬರೋದು, PCOD ಬರೋದು, ಏನೇ ಲೈಫ್ ಸ್ಟೈಲ್ ರಿಲೇಟೆಡ್ ಡಿಸಾರ್ಡರ್ ಇರುತ್ತಲ್ಲ, ಅದಕ್ಕೆ ಒಂದೇ ಒಂದು ಕಾರಣ ಇರುತ್ತೆ ಆ್ಯಕ್ಚುಲಿ. ನೀವು ಗೂಗಲ್ ಮಾಡ್ಕೊಳ್ಳಿ ಬೇಕಾದರೆ, ಇಟ್ ಈಸ್ ಇನ್ಫ್ಲಮೇಷನ್. ಸೊ ಆ ಇನ್ಫ್ಲಮೇಷನ್ ಅನ್ನೋದು ನಾವು ಕಡಿಮೆ ಮಾಡ್ಕೋಬೇಕಂತಂದರೆ ನಮ್ಮ ಕರೆಂಟ್ ಕುಕಿಂಗ್ ಮೆಥಡ್ಸ್ನಿಂದ ನಾವು ಹೆಲ್ತಿ ಕುಕಿಂಗ್ ಮೆಥಡ್ಸ್ಗೆ ಶಿಫ್ಟ್ ಆಗಬೇಕು. ಓಕೆ, ಸೊ ಏನಂದರೆ ಒಂದು ಸಿಂಪಲ್ ಆಗಿ ನಿಮಗೆ ಐ ವಿಲ್ ಶೇರ್. ಇನ್ಫ್ಲಮೇಷನ್ ಅಂದರೆ ಏನು ಗೊತ್ತಾ, ಈಗ ನಮ್ಮ ಬಾಡಿನಲ್ಲಿ ಡಿಫ್ರೆಂಟ್ ಆರ್ಗನ್ಸ್ ಇದೆ, ರೈಟ್. ಪ್ರತಿಯೊಂದು ಆರ್ಗನ್ ಪ್ರಾಪರಾಗಿ ಫಂಕ್ಷನ್ ಆಗಬೇಕಂದ್ರೆ ಅದಕ್ಕೆ ಸೆಲ್ಸ್ ಇದೆ. ಓಕೆ, ಟ್ರಿಲಿಯನ್ಸ್ ಆಫ್ ಸೆಲ್ಸ್. ಓಕೆ, ಸೊ ಈಗ ಒಂದು ಸೆಲ್ ತೊಗೊಳ್ಳಿ, ಇದೊಂದು ಸೆಲ್ ಅಂದ್ಕೊಳ್ಳಿ. ಓಕೆ, ಈಗ ಇನ್ಫ್ಲಮೇಷನ್ ಆಗಿರೋ ಬಾಡಿ ಏನಾಗುತ್ತೆ ಅಂದರೆ, ಈ ಸೆಲ್ ಮೆಂಬ್ರೇನ್ ಇದೆಯಲ್ಲ, ಇದು ಆ್ಯಕ್ಚುಲಿ ಥಿಕ್ಕನ್ ಆಗಿರುತ್ತೆ. ಈಗ ಲೆಟ್ಸೆ ನಾವು ಫುಲ್ ಹೆಲ್ತಿ ಊಟ ತಿಂದ್ರೂ ಅದು ಅದ್ರ ಒಳಗಡೆ ಹೋಗಲ್ಲ. ಈಗ ತಿಂದರೆ ಗ್ಲೂಕೋಸಾಗಿ ಕನ್ವರ್ಟ್ ಆಗುತ್ತೆ, ಆ ಗ್ಲೂಕೋಸ್ ಹೋಗ್ಬಿಟ್ಟು ಎನರ್ಜಿಯಾಗಿ ಒಳಗಡೆ ಹೋದರೆ ದೆನ್ ಓನ್ಲಿ ಆ ಸೆಲ್ ಫಂಕ್ಷನ್ ಆಗೋದು. ಈ ಸೆಲ್ ಒಳಗಡೆಗೆ ಏನೇನು ಹೋಗಬೇಕು, ವಿಟಮಿನ್ಸ್ ಹೋಗಬೇಕು, ಮಿನರಲ್ಸ್ ಹೋಗಬೇಕು, ಪ್ರೋಟೀನ್ ಹೋಗಬೇಕು, ರೈಟ್. ಈಗ ಲೆಟ್ಸೆ ಯಾರ್ದಾದ್ರೂ ಬಾಡಿ ಇನ್ಫ್ಲಮೇಟ್ ಆಗಿದೆ ಅಂತಂದರೆ ದೆನ್ ಅದು ಹೋಗಲ್ಲ ಆ್ಯಕ್ಚುಲಿ, ರೈಟ್. ಈಗ ಹೋದ್ರೂ ಏನಾಗುತ್ತೆ, ಅಲ್ಲಿಂದ ಪ್ರಾಸೆಸ್ ಆಗಿಬಿಟ್ಟು ವೇಸ್ಟ್ ಅನ್ನೋದು ಆಚೆ ಬರಲ್ಲ. ಸೊ ಅದು ಟಾಕ್ಸಿನ್ ರೂಪದಲ್ಲಿ ಅದ್ರ ಒಳಗಡೆನೇ ಇರುತ್ತೆ. ಸೊ ಆ ರೀತಿ ಡ್ಯಾಮೇಜ್ ನಡೀತಾ ಇರುತ್ತೆ ಆ್ಯಕ್ಚುಲಿ. ಸೊ ನಮ್ಮ ಹೆಲ್ತಿ ಕುಕಿಂಗ್ ಶಿಫ್ಟ್ ಆದರೆ ಈ ಇನ್ಫ್ಲಮೇಷನ್ ಅನ್ನೋದು ಕಡಿಮೆ ಮಾಡ್ಕೋಬೋದು, ಆ್ಯಂಡ್ ನಿಮ್ಮ ಓವರ್ ಆಲ್ ಬಾಡಿನಲ್ಲಿ ಹೆಲ್ತ್ ಇಂಪ್ರೂವ್ಮೆಂಟ್ ಸ್ಲೋಲಿ ನೀವು ನೋಡ್ಬೋದು. 2026ಗೆ ನಿಮ್ಮ ಹೆಲ್ತ್ ಇಂಪ್ರೂವ್ ಆಗಬೇಕಂತಂದರೆ ಈ ಇನ್ಫ್ಲಮೇಷನ್ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಫೋಕಸ್ ಮಾಡಿ ಹೆಲ್ತಿಯರ್ ಕುಕಿಂಗ್ಗೆ ಶಿಫ್ಟ್ ಆಗಿ ಡೆಫಿನೆಟ್ಲಿ ನೀವು ನೋಡಿ ನಿಮ್ಮ ಹೆಲ್ತ್ ತುಂಬ ಇಂಪ್ರೂವ್ ಆಗುತ್ತೆ. ನಿಮ್ಗೆ ಏನಾದರೂ ಕ್ವಶನ್ಸ್ ಇದ್ದರೆ ನಾನು ಕೇಳಿ. ಸೊ ಈಗ ನಾನು ಐ ವಿಲ್ ಶೇರ್ ಒಂದು 5 ರೆಸಿಪೀಸು. ಇಟ್ ಈಸ್ ಜಸ್ಟ್ ಒಂದೊಂದು ರೆಸಿಪಿ 30 ಸೆಕೆಂಡ್ಸಲ್ಲಿ ಶೇರ್ ಮಾಡ್ತೀನಿ. ಸೊ 2 to 3 ಮಿನಿಟ್ಸಲ್ಲಿ ನಿಮಗೆ ಆ 5 ರೆಸಿಪೀಸ್ ಗೊತ್ತಾಗುತ್ತೆ. ಓಕೆ, ಬೈ ಫ್ರೆಂಡ್ಸ್. ನಗುವ ಮನಸ್ಸೇ ಸಾಕು ನಮಗೆ, ಹಗಲು ಕನಸೇ ಬೇಡ. ಮನೆಯ ತುಂಬ ಪ್ರೀತಿ ಸಾಕು, ಬೆಳ್ಳಿ ಚಿನ್ನ ಬೇಡ. ತಂದೆ ತಾಯೇ ದೈವ, ಗುರುವೆ ನಮ್ಮ ಜೀವ ಎಂಬ ದಿವ್ಯ ಮಂತ್ರ ನಮ್ಮ ಹೃದಯ ತುಂಬಿಸು. तुमको पुकारूं, बहाना
జామురాతిరి జాబిలమ్మ జోలపాడన ఇలా జోరుగాలిలో జాజి కొమ్మ జారనీయకే కళ పయారి వాళ్ళు కళ్ళలోన వరాల వెండి పూలవాన చెగరకు అన్నావే పేలని నీ కళ్ళు పడకని ఆపవే